ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಜಿಯೋ ಪಾಲಿಟಿಕ್ಸ್ ಅನ್ನೋದು ನಾವು ಕಣ್ಣಲ್ಲಿ ಏನು ನೋಡ್ತೀವಿ, ಕಿವಿಯಿಂದ ಏನು ಕೇಳ್ತೀವಿ ಅದೇ ಸತ್ಯ ಆಗಿರೋದಿಲ್ಲ. ಕೆಲ ಬಾರಿ ನಮ್ಮ ನಾಯಕರು ಹೊರಗೆ ಮಾತಾಡೋದು ಬೇರೆ ಆಗಿರುತ್ತೆ, ತೆರೆಮರೆಯಲ್ಲಿ ಬೇರೇನೋ ನಡೀತಾ ಇರುತ್ತೆ. ಈಗ ನೋಡಿ, ಒಂದು ಕಡೆ ಭಾರತ ಮತ್ತು ಚೈನಾದ ಸಂಬಂಧಗಳು ಲದಾಖ್ ಗಡಿಯಲ್ಲಿ ಸುಧಾರಣೆ ಆದ ಹಾಗೆ ಕಾಣುತ್ತವೆ. ಅದರ ಬೆನ್ನಲ್ಲೇ ಅರುಣಾಚಲದಲ್ಲಿ ಚೈನಾ ಕಿರಿಕ್ ಮಾಡುತ್ತೆ. ಹಾಗೆ ಚೈನಾ ಭಾರತಕ್ಕೆ ಸುಮಾರು 1,000 ಚದರ ಕಿಲೋಮೀಟರ್ನಷ್ಟು ಭೂಭಾಗವನ್ನು ಬಿಟ್ಟು ಕೊಡುತ್ತೆ. ಅಲ್ಲಿ ಭಾರತದ ಗಸ್ತು ಕೂಡ ಶುರುವಾಗುತ್ತೆ. ಅದರ ಬೆನ್ನಲ್ಲೇ ಅಲ್ಲೇ ಪಕ್ಕದಲ್ಲಿರೋ ಶಾಕ್ಸ್ಗಮ್ ವ್ಯಾಲಿಲಿ ಕಿರಿಕ್ ಶುರುವಾಗುತ್ತೆ. ಒಂದು ಕಡೆ ಎರಡೂ ದೇಶಗಳ ವಿದೇಶಾಂಗ ಇಲಾಖೆಗಳು ಮಾಧ್ಯಮಗಳ ಮುಂದೆ ನಿಂತು ಪರಸ್ಪರ ವಿರುದ್ಧದ ಹೇಳಿಕೆಗಳನ್ನು ಕೊಡ್ತಾರೆ. ಅದರ ಬೆನ್ನಲ್ಲೇ ಚೈನಾದ ಕಮ್ಯುನಿಸ್ಟ್ ಪಕ್ಷದ ನಿಯೋಗ ಭಾರತಕ್ಕೆ ಭೇಟಿ ಕೊಡುತ್ತೆ. ಇಲ್ಲಿ ಬಿಜೆಪಿ ಹಾಗೂ RSS ಜೊತೆ ಅವರ ಮಾತುಕತೆಗಳು ಕೂಡ ನಡೆಯುತ್ತವೆ. ನಮ್ಮ ಸುತ್ತ ನಡೆಯೋ ಲೋಕಲ್ ಪಾಲಿಟಿಕ್ಸೇ ಸಾಕಷ್ಟು ಬಾರಿ ನಮ್ಗೆ ಅರ್ಥ ಆಗೋದಿಲ್ಲ. ಇನ್ನು ಜಿಯೋ ಪಾಲಿಟಿಕ್ಸ್ ಅನ್ನೋದು ಅಷ್ಟು ಸುಲಭವಾಗಿ ಹೇಗೆ ಅರ್ಥ ಆಗಬೇಕು? ಈಗ ವಿಷಯ ಏನು ಅಂದರೆ, ಶಾಕ್ಸ್ಗಮ್ ವ್ಯಾಲಿಯ ವಿಷಯದಲ್ಲಿ ಭಾರತ ಹಾಗೂ ಚೈನಾಗಳು ವಾಕ್ ಸಮರಕ್ಕೆ ನಿಂತಿರುವಾಗಲೇ ಚೈನಾದ ನಿಯೋಗ ಬಂದು ಭಾರತದ ಆಡಳಿತಾರೂಢ ಕೂಟದ ಪ್ರಮುಖ ಪಕ್ಷದ ಜೊತೆ ಚರ್ಚೆಗಳನ್ನು ಮಾಡಿದೆ. ಇದು ಇಲ್ಲಿ ಒಂದಷ್ಟು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಕೂಡ ಆಗ್ತಾ ಇದೆ. ಹಾಗಾದರೆ ಶಾಕ್ಸ್ಗಮ್ ವ್ಯಾಲಿಯ ವಿಷಯ ಏನು? ಭಾರತಕ್ಕೆ ಲದಾಖಲ್ಲಿ ಚೈನಾ 1,000 ಚದರ ಕಿಲೋಮೀಟರ್ ಭೂಭಾಗವನ್ನು ಬಿಟ್ಟು ಕೊಟ್ಟಿದೆ ಅನ್ನೋ ಸುದ್ದಿಗಳೇನು? ಚೈನಾದ ನಿಯೋಗದ ಭೇಟಿ ಯಾಕೆ? ಬನ್ನಿ ನೋಡೋಣ. ಮೊದಲನೇದಾಗಿ ಚೈನಾ ನಿಯೋಗದ ಭಾರತದ ಭೇಟಿ ಬಗ್ಗೆ ಹೇಳ್ಬಿಡ್ತೀನಿ. ಮೊನ್ನೆ ಚೈನಾದ ಕಮ್ಯುನಿಸ್ಟ್ ಪಕ್ಷದ ಹಿರಿಯ ಪದಾಧಿಕಾರಿಗಳ ನಿಯೋಗವೊಂದು ಭಾರತಕ್ಕೆ ಬಂದಿದೆ. ಅವರು ಇಲ್ಲಿನ ಚೈನಾದ ರಾಯಭಾರಿಯ ಜೊತೆ ಬಿಜೆಪಿಯ ಪದಾಧಿಕಾರಿಗಳ ನಿಯೋಗವೊಂದನ್ನು ಭೇಟಿ ಮಾಡಿದ್ದಾರೆ. ಈ ಭೇಟಿಯ ನಂತರ ದೆಹಲಿಯಲ್ಲಿನ RSS ಕಚೇರಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಅವರನ್ನ ಭೇಟಿ ಮಾಡಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ. ಈ ಭೇಟಿ ಸಹಜವಾಗಿ ಸಾಕಷ್ಟು ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ. ಹಾಗೆ ಈ ಬಗ್ಗೆ ಭಾರತದಲ್ಲಿನ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ವಾಗ್ದಾಳಿಗೆ ಕೂಡ ಮುಂದಾಗ್ತಾ ಇವೆ. ಗೆಳೆಯರಲ್ಲಿ ಜಗತ್ತು ಈ ಭೇಟಿಯನ್ನು ಅಚ್ಚರಿಯಿಂದ ನೋಡೋದಕ್ಕೊಂದು ಕಾರಣ ಇದೆ. ಜಗತ್ತಿನ 2 ಅತಿದೊಡ್ಡ ರಾಜಕೀಯ ಪಕ್ಷಗಳು ಹಾಗೂ ಜಗತ್ತಿನ 2 ಅತಿದೊಡ್ಡ ಸಂಘಟನೆಗಳ ನಡುವಿನ ಭೇಟಿ ಇದು. ಇವತ್ತು ರಾಜಕೀಯ ಪಕ್ಷಗಳನ್ನ ಸದಸ್ಯರ ಸಂಖ್ಯೆಯನ್ನ ಇಟ್ಟುಕೊಂಡು ನಾವು ಗಮನಿಸಿದರೆ ಜಗತ್ತಿನ ಅತಿದೊಡ್ಡ ರಾಜಕೀಯ ಪಕ್ಷ ಅನ್ನಿಸ್ಕೊಳ್ಳೋದು ಬಿಜೆಪಿ. ಅದರಲ್ಲಿ ಒಟ್ಟು 140 ಮಿಲಿಯನ್ ಅಂದರೆ 14 ಕೋಟಿ ಸದಸ್ಯರಿದ್ದಾರೆ. ಹಾಗೆಯೇ ದೇಶದ ಒಟ್ಟು ಜನಸಂಖ್ಯೆಯ ಪೈಕಿ 9.52% ಬಿಜೆಪಿಯ ಸದಸ್ಯತ್ವವನ್ನು ಪಡ್ಕೊಂಡವರಿದ್ದಾರೆ. ಇನ್ನು ಜಾಗತಿಕವಾಗಿ 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು ಚೈನಾದ ಕಮ್ಯುನಿಸ್ಟ್ ಪಕ್ಷ. ಅದರಲ್ಲಿ 100 ಮಿಲಿಯನ್ ಸದಸ್ಯರಿದ್ದಾರೆ. ಚೈನಾದ ಒಟ್ಟು ಜನಸಂಖ್ಯೆಯ ಪೈಕಿ 7.1% CCPಯ ಸದಸ್ಯತ್ವವನ್ನು ಹೊಂದಿದ್ದಾರೆ. ಹಾಗೆ 3ನೇ ಸ್ಥಾನದಲ್ಲಿ ಅಮೆರಿಕಾದ ಡೆಮೊಕ್ರೆಟಿಕ್ ಪಕ್ಷ ಇದೆ. 4ನೇ ಸ್ಥಾನದಲ್ಲಿ ರಿಪಬ್ಲಿಕನ್ರಿದ್ದಾರೆ. 5ನೇ ಸ್ಥಾನದಲ್ಲಿ ಭಾರತದ ಕಾಂಗ್ರೆಸ್ ಪಕ್ಷ ಇದೆ. ನಿಮಗೆ ಆಶ್ಚರ್ಯ ಆಗಬಹುದು, 6ನೇ ಸ್ಥಾನದಲ್ಲಿರೋದು ನಮ್ಮ ತಮಿಳುನಾಡಿನ DMK. ಹಾಗೆ 7ನೇ ಸ್ಥಾನದಲ್ಲಿ ಅಣ್ಣಾ DMK ಇದೆ. 8ನೇ ಸ್ಥಾನದಲ್ಲಿ ಅಂದರೆ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರುವ ಜಗತ್ತಿನ 8ನೇ ರಾಜಕೀಯ ಪಕ್ಷ ಕೂಡ ತಮಿಳುನಾಡಲ್ಲೇ ಇದೆ. ಅದು ತಮಿಳು ವೆಟ್ರಿ ಕಳಗಂ ಅಂದರೆ ತಮಿಳು ಚಿತ್ರನಟ ಜೋಸೆಫ್ ವಿಜಯ್ ನೇತೃತ್ವದ ಪಕ್ಷ. ಹೀಗೆ ಈ ಪಟ್ಟಿ ಸಾಗ್ತಾ ಹೋಗುತ್ತೆ. ಇದರಲ್ಲಿ ಪಾಕಿಸ್ತಾನದ ತೆಹರಿಕ್ ಇನ್ಸಾಫ್ ಅಂದರೆ ಇಮ್ರಾನ್ ಖಾನ್ ಅವರ ಪಕ್ಷ ಇದೆಯಲ್ಲ, ಅದು ಜಗತ್ತಿನ ಅತಿದೊಡ್ಡ ರಾಜಕೀಯ ಪಕ್ಷಗಳ ಪಟ್ಟಿಯಲ್ಲಿ 13ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆ ಜಗತ್ತಿನ ಅತಿದೊಡ್ಡ ಸಾಮಾಜಿಕ ಸಂಘಟನೆ ಅನ್ನಿಸ್ಕೊಳ್ಳೋದು RSS. ಹೀಗಾಗಿ ಇಲ್ಲಿ 2 ಜಾಗತಿಕ ದೈತ್ಯ ರಾಜಕೀಯ ಪಕ್ಷಗಳು ಹಾಗೂ ಒಂದು ಅತಿದೊಡ್ಡ ಜಾಗತಿಕ ಸಾಮಾಜಿಕ ಸಂಘಟನೆಯ ನಡುವಿನ ಭೇಟಿ ಇದು. ಹಾಗೆ 2 ಪ್ರತಿಸ್ಪರ್ಧಿ ದೇಶಗಳ ಆಡಳಿತಾರೂಢ ರಾಜಕೀಯ ಪಕ್ಷಗಳ ಭೇಟಿ ಕೂಡ. ಹೀಗಾಗಿ ಸಹಜವಾಗಿ ಭೌಗೋಳಿಕ ರಾಜಕೀಯ ತಜ್ಞರ ಕುತೂಹಲಕ್ಕೆ ಇದು ಕಾರಣ ಆಗ್ತಾ ಇದೆ. ಇನ್ನು ಈ ಭೇಟಿಗಳಿಂದ ಭಾರತ ಮತ್ತು ಚೈನಾ ನಡುವೆ ಸಂಬಂಧ ಸುಧಾರಣೆ ಆಗಿಬಿಡುತ್ತಾ? ಈ ಭೇಟಿ ಈ ಸಂದರ್ಭದಲ್ಲಿ ಯಾಕೆ ಅನ್ನೋದನ್ನ ನೋಡುವ ಮೊದಲು ಚೈನಾ ಹಾಗೂ ಭಾರತದ ನಡುವಿನ 2 ಬೆಳವಣಿಗೆಗಳನ್ನು ಕೂಡ ನಾವು ನೋಡ್ಬಿಡೋಣ. ಗೆಳೆಯರೆ, ಮೊನ್ನೆ ಚೈನಾ ಅರುಣಾಚಲದ ವಿಷಯದಲ್ಲಿ ಕಿರಿಕಿರಿಯನ್ನು ಮಾಡ್ತು. ಅರುಣಾಚಲ ಭಾರತದ ಭಾಗ ಅನ್ನೋದನ್ನು ನಾವು ಒಪ್ಪೋದಿಲ್ಲ ಅಂತ ಚೈನಾದ ವಿದೇಶಾಂಗ ಇಲಾಖೆಯ ವಕ್ತಾರರು ಹೇಳಿದರು. ಭಾರತ ಕೂಡ ಅದಕ್ಕೆ ತೀವ್ರ ಪ್ರತಿಕ್ರಿಯೆಯನ್ನು ಕೊಡ್ತು. ಅದರ ಬೆನ್ನಲ್ಲೇ ಈಗ ಶಾಕ್ಸ್ಗಮ್ ವ್ಯಾಲಿಯ ವಿವಾದ 2 ದೇಶಗಳ ನಡುವೆ ಶುರುವಾಗಿದೆ. ಇಲ್ಲಿ ಚೈನಾ ಸಿಯಾಚಿನ್ ಗ್ಲೇಷಿಯರ್ ಅನ್ನೋ ಜಗತ್ತಿನ ಅತಿ ಎತ್ತರದ ಯುದ್ಧ ಭೂಮಿಯಿಂದ ಕೇವಲ 49 ಕಿಲೋಮೀಟರ್ಗಳ ದೂರದಲ್ಲಿ ಶಾಕ್ಸ್ಗಮ್ ವ್ಯಾಲಿಲಿ ರಸ್ತೆ ಕಾಮಗಾರಿಯನ್ನು ಆರಂಭ ಮಾಡಿದೆ. ಇದಕ್ಕೆ ಭಾರತ ತನ್ನ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಶಾಕ್ಸ್ಗಮ್ ವ್ಯಾಲಿ ಅನ್ನೋದು ಭಾರತಕ್ಕೆ ಸೇರಿದ ನೆಲ. ಹೀಗಾಗಿ ಇಲ್ಲಿ ಚೈನಾ ಯಾವುದೇ ಕಾಮಗಾರಿಯನ್ನು ಮಾಡಬಾರದು ಅಂತ ಭಾರತ ಹೇಳ್ತಾ ಇದೆ. ಆದರೆ ಚೈನಾ ಇದು ನಮ್ಮದೇ ನೆಲ, ಈ ಹಿಂದಿನಿಂದಲೂ ಇದು ನಮ್ಮ ಹಿಡಿತದಲ್ಲಿದೆ, ಹೀಗಾಗಿ ನಾವಿಲ್ಲಿ ಏನು ಮಾಡಿದರೂ ಅದಕ್ಕೆ ಭಾರತ ಆಕ್ಷೇಪವನ್ನು ವ್ಯಕ್ತಪಡಿಸೋ ಹಾಗಿಲ್ಲ ಅಂತ ಹೇಳಿದೆ. ಹಾಗಾದರೆ ಈ ಶಾಕ್ಸ್ಗಮ್ ವ್ಯಾಲಿ ಅನ್ನೋದು ಯಾರದು?
ಗೆಳೆಯರೆ, ನಮಗೆ ಪಾಕ್ ಆಕ್ರಮಿತ ಕಾಶ್ಮೀರ ಗೊತ್ತು. 1962ರಲ್ಲಿ ಚೈನಾ ಭಾರತದಿಂದ ವಶಪಡಿಸಿಕೊಂಡ ಆಕ್ಸಾಯ್ ಚಿನ್ ಬಗ್ಗೆ ಕೂಡ ನಮಗೆ ಗೊತ್ತು. ಆದ್ರೆ ಇದು ಯಾವುದು ಶಾಕ್ಸ್ಗಮ್ ವ್ಯಾಲಿ ಅಂತ ಸಾಕಷ್ಟು ಜನರಿಗೆ ಅನ್ನಿಸಬಹುದು. ಸ್ನೇಹಿತರೆ, ನೀವಿಲ್ಲಿ ಮ್ಯಾಪ್ ಒಂದನ್ನು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಹಸಿರು ಬಣ್ಣದಲ್ಲಿರೋ ಭೂಪ್ರದೇಶ ಪಾಕ್ ಆಕ್ರಮಿತ ಕಾಶ್ಮೀರ. ಇದರಲ್ಲಿ ಗಿಲ್ಗಿಟ್ ಬಾಲ್ಟಿಸ್ತಾನ ಕೂಡ ಸೇರ್ಕೊಂಡಿದೆ. ಹಾಗೇನೆ ಮತ್ತೊಂದು ಹಳದಿ ಬಣ್ಣದಲ್ಲಿ ಕಾಣ್ತಾ ಇದೆಯಲ್ಲ, ಅದು ಆಕ್ಸಾಯ್ ಚಿನ್, ಅಂದ್ರೆ ಚೈನಾ ಆಕ್ರಮಿಸಿಕೊಂಡಿರುವ ಲದಾಖ್ನ ಭೂಭಾಗ ಇದು. ಇವೆರಡರ ನಡುವೆ ನೀಲಿ ಬಣ್ಣದಲ್ಲಿ ನೀವು ನೋಡ್ತಾ ಇರೋದು ಸಿಯಾಚಿನ್ ಗ್ಲೇಷಿಯರ್ ಅನ್ನ. ಇದು ಜಗತ್ತಿನ ಅತಿ ಎತ್ತರದ ಯುದ್ಧ ಭೂಮಿ ಅನ್ನಿಸ್ಕೊಳ್ಳುತ್ತೆ. ಪಾಕಿಸ್ತಾನ ಇದನ್ನು ಕೂಡ ಆಕ್ರಮಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತು. ಆದರೆ ಭಾರತೀಯ ಪಡೆಗಳು ವೀರೋಚಿತವಾಗಿ ಈ ಸಿಯಾಚಿನ್ ಮೇಲೆ ಸಂಪೂರ್ಣವಾಗಿ ಅಧಿಕಾರವನ್ನು ಸ್ಥಾಪನೆ ಮಾಡಿದ್ವು. ಅವತ್ತಿನಿಂದ ಸಿಯಾಚಿನ್ ಭಾರತದ ಹಿಡಿತದಲ್ಲೇ ಇದೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಗ್ರೇ ಕಲರ್ ಅಲ್ಲಿ ಗುರುತಿಸಲಾದ ಭೂಪ್ರದೇಶ ಇದೆ ನೋಡಿ, ಇದು ಶಕ್ಸ್ಗಮ್ ವ್ಯಾಲಿ. ಈ ಶಕ್ಸ್ಗಮ್ ಕಣಿವೆಯನ್ನ ಟ್ರಾನ್ಸ್ ಕಾರಾಕೋರಂ ಟ್ರ್ಯಾಕ್ ಅಂತ ಕೂಡ ಕರೀತಾರೆ. ಇದು ಪೂರ್ವ ಕಾರಾಕೋರಂ ಪರ್ವತಗಳ ನಡುವೆ ಇದೆ. ಸರಿಸುಮಾರು 5180 ಚದುರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಇದು ಹೊಂದಿದೆ. ಈ ಶಕ್ಸ್ಗಮ್ ಕಣಿವೆಯ ಉತ್ತರಕ್ಕೆ ಚೈನಾದ ಶಿನ್ಜಿಯಾಂಗ್ ಪ್ರಾಂತ್ಯ ಇದೆ. ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗವಾಗಿರುವ ಗಿಲ್ಗಿಟ್ ಬಾಲ್ಟಿಸ್ತಾನಗಳಿವೆ. ಹಾಗೇನೆ ಪೂರ್ವಕ್ಕೆ ಸಿಯಾಚಿನ್ ಗ್ಲೇಷಿಯರ್ ಇದೆ. ಇದು ಸದ್ಯಕ್ಕೆ ಭಾರತ, ಚೈನಾ ಹಾಗೂ ಪಾಕಿಸ್ತಾನಗಳ ಗಡಿಯಂತೆ ಕಾಣುತ್ತೆ. ಇನ್ನು ಈ ಶಕ್ಸ್ಗಮ್ ವ್ಯಾಲಿ ಐತಿಹಾಸಿಕವಾಗಿ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದ್ದು 1947ರಲ್ಲಿ ಇದು ಭಾರತಕ್ಕೆ ಸೇರಬೇಕಿತ್ತು. ಆದರೆ ಪಾಕಿಸ್ತಾನದ ಕುತಂತ್ರದ ಕಾರಣದಿಂದ ಅವತ್ತು ಗಿಲ್ಗಿಟ್ ಬಾಲ್ಟಿಸ್ತಾನವನ್ನು ಬ್ರಿಟಿಷ್ ಅಧಿಕಾರಿಯೊಬ್ಬ ಪಾಕ್ಗೆ ಬಿಟ್ಟುಕೊಟ್ಟ. ಹೀಗಾಗಿ ಶಕ್ಸ್ಗಮ್ ವ್ಯಾಲಿ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗ ಆಯಿತು. 1962ರ ಭಾರತ ಚೈನಾ ಯುದ್ಧದ ನಂತರ ಪಾಕಿಸ್ತಾನ 1963ರಲ್ಲಿ ಈ ಪ್ರದೇಶವನ್ನು ಚೈನಾಗೆ ಗಿಫ್ಟ್ ಕೊಡ್ತು. ಆ ಮೂಲಕ ಚೈನಾದ ಜೊತೆ ಸಂಬಂಧ ಮತ್ತು ಸ್ನೇಹವನ್ನ ಗಟ್ಟಿ ಮಾಡಿಕೊಡ್ತು. ಹೀಗಾಗಿ ಇದು ನಮಗೆ ಸೇರಬೇಕು ಅಂತ ಚೈನಾ ಕ್ಲೈಮ್ ಮಾಡುತ್ತೆ. ಗೆಳೆಯರೆ, ಚೈನಾ ಇಲ್ಲಿ ಒಂದು ವಿಷಯನ ಮರೆತಂತೆ ಕಾಣ್ತಾ ಇದೆ. ಈ ಶಕ್ಸ್ಗಮ್ ವ್ಯಾಲಿ ಇದೆಯಲ್ಲ, ಇದು ಅವಿಭಜಿತ ಜಮ್ಮು ಕಾಶ್ಮೀರದ ಭಾಗ. ಶಕ್ಸ್ಗಮ್ ಪ್ರದೇಶ ಮಾತ್ರ ಅಲ್ಲದೆ ಇವತ್ತು ಶಿನ್ಜಿಯಾಂಗ್ಗೆ ಸೇರಿರುವ ಒಂದಷ್ಟು ಭೂಭಾಗ ಕೂಡ ಜಮ್ಮು ಕಾಶ್ಮೀರದ ಭಾಗನೇ ಆಗಿತ್ತು. 1947ರಲ್ಲಿ ಕಾಶ್ಮೀರದ ವಿಷಯವಾಗಿ ಭಾರತ ಮತ್ತು ಪಾಕಿಸ್ತಾನಗಳು ಯುದ್ಧ ಮಾಡಿಕೊಂಡವು. ಅಲ್ಲಿ ಆ ಯುದ್ಧ ಕೊನೆಗೊಳ್ಳುತ್ತಾದರೂ ಕಾಶ್ಮೀರದ ವಿಷಯ ವಿಶ್ವಸಂಸ್ಥೆಗೆ ಹೋಯಿತು. ವಿಶ್ವಸಂಸ್ಥೆಯಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಅದು ಬಗೆಹರಿಯದೆ ವಿವಾದವಾಗಿ ಉಳ್ಕೊಂಡಿದೆ. ಇದೆಲ್ಲ ಕೂಡ ವಿವಾದಿತ ಭೂಭಾಗ ಅನ್ನಿಸ್ಕೊಳ್ಳುತ್ತೆ. ಅದನ್ನು ಪಾಕಿಸ್ತಾನ ಚೈನಾಗೆ ಅಥವಾ ಮತ್ಯಾರಿಗೋ ದಾನ ಮಾಡೋದಕ್ಕೆ ಬರೋದಿಲ್ಲ. ಹಾಗೆ ಮಾಡೋದಕ್ಕೆ ಅದವರ ಪಿತ್ರಾರ್ಜಿತ ಆಸ್ತಿ ಕೂಡ ಅಲ್ಲ. ಇದು ಭಾರತದ ಭೂಭಾಗ. ಅಲ್ಲಿ ಚೈನಾ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಬಾರದು, ಅದರ ಮೇಲೆ ಚೈನಾಗೆ ಯಾವುದೇ ಅಧಿಕಾರ ಇಲ್ಲ ಅನ್ನುವ ಭಾರತದ ವಾದ ಕಾನೂನುಬದ್ಧವಾಗೇ ಇದೆ. ಇನ್ನು ಇಲ್ಲಿ ಶಕ್ಸ್ಗಮ್ ಒಂದೇ ಅಲ್ಲ, POKಯಲ್ಲಿ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಕೂಡ ಪಾಕಿಸ್ತಾನ ಸಾಕಷ್ಟು ರಸ್ತೆಗಳನ್ನು ಹಾಕ್ಕೊಂಡಿದೆ, ಗಣಿಗಾರಿಕೆಯನ್ನು ಮಾಡ್ತಾ ಇದೆ, ಡ್ಯಾಮುಗಳು, ಜಲವಿದ್ಯುತ್ ಯೋಜನೆಗಳನ್ನು ನಿರ್ಮಾಣ ಮಾಡಿದೆ. ಇದೆಲ್ಲವನ್ನ ಭಾರತ ವಿರೋಧಿಸ್ತಾ ಬರ್ತಾ ಇದೆಯೇ ಹೊರತು ಅದಕ್ಕಿಂತ ಹೆಚ್ಚೇನು ಮಾಡೋದಕ್ಕೆ ಭಾರತವೂ ಮುಂದಾಗಿಲ್ಲ. ಇನ್ನು ಚೈನಾ ಕೂಡ ಆ ಭೂಭಾಗವನ್ನು ಬಿಡೋದಕ್ಕೆ ಸಿದ್ಧ ಇಲ್ಲ. ಈಗ ಶಕ್ಸ್ಗಮ್ ಅಲ್ಲಿ ರಸ್ತೆ ಹಾಕಬೇಡಿ ಅಂತ ಭಾರತ ಹೇಳ್ತಾ ಇದೆ. ಹಾಗೆ ನಾವು ಯಾವುದೇ ಕಾರಣಕ್ಕೂ ಶಕ್ಸ್ಗಮ್ ವಿಷಯದಲ್ಲಿ ಚೈನಾದ ಕ್ಲೈಮ್ ಅನ್ನು ಒಪ್ಪೋದಕ್ಕೆ ಸಿದ್ಧ ಇಲ್ಲ. ಅದು ನಮ್ಮ ನೆಲ, ನಮಗೆ ಸೇರಬೇಕಾದ ನೆಲ. ಇವತ್ತಲ್ಲ ನಾಳೆ ಅದು ನಮ್ಮ ವಶಕ್ಕೆ ಬರಲೇಬೇಕು ಅಂತ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ದ್ವಿವೇದಿ ಕೂಡ ಹೇಳಿದ್ದಾರೆ. ಹೀಗೆ ಅಲ್ಲಿ ಈ ವ್ಯಾಲಿಯ ವಿಷಯದಲ್ಲಿ ಎರಡು ದೇಶಗಳು ಪರಸ್ಪರ ವಾಗ್ದಾಳಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಲದಾಖಲ್ಲಿ ಭಾರತ ಹಾಗೂ ಚೈನಾಗಳ ನಡುವಿನ ಒಂದಷ್ಟು ವಿವಾದಗಳು ಬಗೆಹರಿದಿವೆ ಅಂತ ಚೈನಾ ಹೇಳ್ತಾ ಇದೆ. ಅಲ್ಲಿ ಸುಮಾರು 1200 ಚದರ ಕಿಲೋಮೀಟರ್ವರೆಗಿನ ಭೂಭಾಗವನ್ನು ಚೈನಾ ಮತ್ತೆ ಭಾರತಕ್ಕೆ ಹಿಂತಿರುಗಿಸಿದೆ ಅಂತ ಒಂದಷ್ಟು ಮಾಜಿ ಸೇನಾಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಗೆಳೆಯರೆ, ಲಾಗಿರೋದೇನು ಅಂದರೆ ಡೆಮ್ಚಕ್ ಹಾಗೂ ಡೆಪ್ಸಾಂಗ್ ಪ್ರದೇಶದಲ್ಲಿ ಭಾರತದ ಒಂದಷ್ಟು ಭೂಭಾಗವನ್ನು ಚೈನಾ ಸಲಾಮಿ ಸ್ನೈಸಿ ಟೆಕ್ನಿಕ್ ಮೂಲಕ ಸ್ವಲ್ಪವಾಗಿ ಆಕ್ರಮಿಸ್ಕೊಳ್ತಾ ಹೋಗ್ತಾ ಇತ್ತು. ಅಲ್ಲಿಗೆ ಭಾರತೀಯ ಪಡೆಗಳು ಗಸ್ತು ಹೋಗೋದಕ್ಕೆ ಅವಕಾಶ ಇಲ್ಲದ ಹಾಗೆ ಚೈನಾ ತಡೆಯೋದಕ್ಕೆ ಶುರು ಮಾಡ್ತು. ಆ ಕಾರಣಕ್ಕಾಗಿಯೇ 2020ರಲ್ಲಿ ಭಾರತ ಚೈನಾ ನಡುವೆ ಗಲ್ವಾನ್ ವ್ಯಾಲಿಲಿ ಒಂದು ಹೊಡೆದಾಟ ಆಯಿತು. ಆ ನಂತರ ಅಲ್ಲಿ ಎರಡೂ ದೇಶಗಳು ಸೇನಾ ನಿಯೋಜನೆ ಮಾಡಿದ್ವು, ಜೊತೆಗೆ ಮಾತುಕತೆಗಳು ಆರಂಭ ಆದವು. ಈಗ ಚೈನಾ ಅಲ್ಲಿಂದ ಹಿಂದಕ್ಕೆ ಸರಿದಿದೆ. ಈ ಹಿಂದಿನ ಹಾಗೆ ಭಾರತೀಯ ಪಡೆಗಳಿಗೆ
ತಮ್ಮ ಅಷ್ಟೂ ಗಡಿಗಳವರೆಗೆ ಗಸ್ತಿಗೆ ಅವಕಾಶ ಸಿಗ್ತಾ ಇದೆ. ಈ ಮೂಲಕ ಚೈನಾ ಆಕ್ರಮಿಸಿಕೊಂಡಿದ್ದ ಸುಮಾರು 1200 ಚದರ ಕಿಲೋಮೀಟರ್ಗಳಷ್ಟು ಭೂಭಾಗವನ್ನು ಭಾರತಕ್ಕೆ ಹಿಂತಿರುಗಿಸಿದೆ. ಇದು ಭಾರತದ ರಾಜತಾಂತ್ರಿಕ ಗೆಲುವು ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಇಲ್ಲಿ ಸಮಸ್ಯೆ ಇರೋದೇನು ಅಂದರೆ, ಬೇರೆಲ್ಲ ಗಡಿಗಳ ಹಾಗೆ ಭಾರತ ಮತ್ತು ಚೈನಾ ನಡುವಿನ ಗಡಿ ರೇಖೆಯನ್ನು ಗುರುತು ಮಾಡಿಲ್ಲ. ಭಾರತ ಎಲ್ಲಿವರೆಗೆ ತನ್ನ ಗಡಿ ಇದೆ ಅಂತ ಹೇಳುತ್ತೋ ಅದನ್ನು ಚೈನಾ ಒಪ್ಪೋದಿಲ್ಲ, ಚೈನಾ ಹೇಳೋದನ್ನು ಭಾರತ ಒಪ್ಪೋದಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಎರಡೂ ದೇಶಗಳು ಕೂತು ಚರ್ಚೆ ಮಾಡಿ ಗಡಿಯಲ್ಲೊಂದು ಗೆರೆ ಎಳ್ಕೋಬೇಕಾಗಿತ್ತು, ಅದನ್ನು ಇಬ್ಬರೂ ಮಾಡಿಲ್ಲ. ಹೀಗಾಗಿ ಅಲ್ಲೊಂದು ವಿವಾದ ಸದಾ ಇರುತ್ತೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ 70ರ ದಶಕದಲ್ಲಿ ಚೈನಾ ಒಂದು ಸೂತ್ರವನ್ನು ಭಾರತದ ಮುಂದಿಡ್ತು. ಎರಡೂ ದೇಶಗಳು ಎಲ್ಲೆಲ್ಲಿವರೆಗೆ ತಮ್ಮ ಗಡಿಗಳಿವೆ ಅಂತ ಕ್ಲೈಮ್ ಮಾಡ್ಕೊಳ್ತವೋ ಅಲ್ಲಿವರೆಗೆ ಇಬ್ಬರೂ ಗಸ್ತು ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡುವ ಸೂತ್ರ ಅದು. ಅದನ್ನು 1996ರಲ್ಲಿ ಭಾರತ ಒಪ್ಪಿಕೊಳ್ತು. ಅಲ್ಲಿಂದ ಗಸ್ತು ಯಥಾ ಪ್ರಕಾರ ನಡೀತಾ ಬರ್ತಾ ಇತ್ತು. ಎರಡೂ ಸೇನೆಗಳು ತಾವು ಗಸ್ತು ಮಾಡಿದ ಸ್ಥಳಗಳಲ್ಲೊಂದಷ್ಟು ಗುರುತುಗಳನ್ನು ಬಿಟ್ಟು ಬರ್ತಾ ಇದ್ವು. ಅಂದರೆ ನಾವು ಇಲ್ಲಿವರೆಗೆ ಬಂದು ಹೋಗಿದ್ದೀವಿ ಅನ್ನೋದನ್ನ ಪರಸ್ಪರ ತಿಳಿಸ್ಕೊಳ್ಳೋದಕ್ಕೆ ಒಂದಷ್ಟು ಗುರುತುಗಳನ್ನು ಬಿಟ್ಟು ಹೋಗೋ ಅಭ್ಯಾಸವನ್ನು ಮಾಡಿಕೊಂಡಿದ್ವು. ಆದರೆ 2012ರ ಹೊತ್ತಿಗೆ ಚೈನಾ ಇದಕ್ಕೆ ಕೂಡ ತಕರಾರನ್ನು ಶುರು ಮಾಡಿತು. ಗಡಿಯಲ್ಲಿ ಕಡೆಯ ಗಸ್ತು ಪಾಯಿಂಟ್ವರೆಗೆ ಭಾರತೀಯ ಯೋಧರಿಗೆ ಹೋಗೋದಕ್ಕೆ ಅವಕಾಶ ಕೊಡದಂತೆ ಚೈನಾ ತಡೆಯೋದಕ್ಕೆ ಶುರು ಮಾಡಿತು. ನಮ್ಮ ಪಶುಪಾಲಕರಿಗೆ ಕೂಡ ಅಲ್ಲಿನ ಹುಲ್ಲುಗಾವಲುಗಳಿಗೆ ಹೋಗದ ಹಾಗೆ ಚೈನಾದ ಸೈನಿಕರು ತಡೆ ಒಡ್ಡಿದ್ರು. ಅದು 2020ರ ವೇಳೆಗೆ ಅತಿರೇಕಕ್ಕೆ ಹೋಯಿತು. ಅದರ ಪರಿಣಾಮನೇ ಗಲ್ವಾನ್ ವ್ಯಾಲಿಯಲ್ಲಿ ಸಂಘರ್ಷ ನಡೆದದ್ದು. ಅದಾದ ನಂತರ ಏನೆಲ್ಲ ಆಯಿತು ಅನ್ನೋದೆಲ್ಲ ನಿಮಗೆ ಗೊತ್ತಿದೆ. ಎರಡೂ ಸೇನೆಗಳು ಅಲ್ಲಿ 4 ವರ್ಷ ನಿರಂತರವಾಗಿ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ನಿಲ್ಲಬೇಕಾಯಿತು. ಭಾರತ ಹಿಂದಕ್ಕೆ ಸರಿಲಿಲ್ಲ, ಬದಲಾಗಿ ಒಂದಷ್ಟು ಆಯಕಟ್ಟಿನ ಜಾಗಗಳನ್ನು ಭಾರತ ಆಕ್ರಮಿಸಿಕೊಂಡು ಕೂತ್ಕೊಳ್ತು. ಜೊತೆಗೆ ವ್ಯಾಪಾರ ಹಾಗೂ ರಾಜತಾಂತ್ರಿಕ ಒತ್ತಡಗಳು ಶುರುವಾದವು. ಕಡೆಗೆ 2024ರಲ್ಲಿ ಮಾತುಕತೆಗಳು ಅಂತಿಮ ಹಂತಕ್ಕೆ ಬಂದವು. ಇನ್ನು ಈಗ ಅಮೆರಿಕ ಭಾರತದ ವಿಷಯದಲ್ಲಿ ವಿನಾಕಾರಣ ಕಿರಿಕಿರಿ ಮಾಡ್ತಾ ಇದೆ. ಅದರ ಲಾಭವನ್ನು ಚೈನಾ ತಗೊಳ್ಳೋದಕ್ಕೆ ಹೋಗ್ತಾ ಇದೆ. ಅದು ಸಾಧ್ಯ ಆಗಬೇಕು ಅಂದರೆ ಭಾರತ ಮತ್ತು ಚೈನಾ ಗಡಿಯಲ್ಲಿನ ಒಂದಷ್ಟು ವಿವಾದಗಳು ಸರಿ ಹೋಗಬೇಕು. ಗಡಿ ಸಮಸ್ಯೆಯನ್ನ ಏಕಾಏಕಿ ಸರಿಪಡಿಸ್ಕೊಂಡು ಬಿಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಈ ಹಿಂದಿನ ಪರಿಸ್ಥಿತಿ ಹೇಗಿತ್ತೋ ಅದನ್ನು ಮತ್ತೆ ಜಾರಿಗೆ ತರೋದಕ್ಕೆ ಚೈನಾ ಒಪ್ಪಿಕೊಂಡಿದೆ. ನಾವಿನ್ನು ಮುಂದೆ ನಿಮಗೆ ಗಸ್ತಿಗೆ ಸಮಸ್ಯೆಯನ್ನ ಮಾಡೋದಿಲ್ಲ ಅಂತ ಚೈನಾ ಹೇಳಿದೆ. ಅವರು ಎಲ್ಲಿವರೆಗೆ ಮುಂದೆ ಬಂದಿದ್ರು ಅಲ್ಲಿಂದ ಹಿಂದಕ್ಕೆ ಸರಿದಿದ್ದಾರೆ. ಇನ್ನು ಮುಂದೆ ಭಾರತೀಯ ಯೋಧರು 2012ಕ್ಕೂ ಮೊದಲು ಎಲ್ಲಿವರೆಗೆ ಗಸ್ತು ಮಾಡ್ತಾ ಇದ್ರೋ ಅಲ್ಲಿವರೆಗೆ ಹೋಗೋದಕ್ಕೆ ಅವಕಾಶ ಆಗ್ತಾ ಇದೆ. ಇದನ್ನೇ ಚೈನಾ 1000ದಿಂದ 1200 ಕಿಲೋಮೀಟರ್ ಭಾರತಕ್ಕೆ ಬಿಟ್ಟು ಕೊಟ್ಟಿದೆ ಅಂತ ಹೇಳ್ತಾ ಇರೋದು. ಹಾಗಂತ ಎರಡೂ ದೇಶಗಳ ನಡುವಿನ ಗಡಿ ಸಮಸ್ಯೆ ಏನು ಬಗೆಹರಿದಿಲ್ಲ. ಜಸ್ಟ್ ಇದು ಕೂಡ ಚೈನಾದ ಒಂದು ತಾತ್ಕಾಲಿಕ ಡ್ರಾಮಾ. ಗೆಳೆಯರೆ, ಮೊನ್ನೆ ಭಾರತದ ಪ್ರಧಾನಿ SCO ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಮೀಟಿಂಗ್ಗಾಗಿ ಚೈನಾಗೆ ಹೋಗಬೇಕಾಗಿತ್ತು. ಹೀಗಾಗಿ ಚೈನಾ ಆತುರಾತುರವಾಗಿ ಲದಾಖಲ್ಲಿ ಸೇನೆಯನ್ನ ಹಿಂದಕ್ಕೆ ತೆಗೆಯುವ ಬಗ್ಗೆ ಮಾತುಕತೆಗಳನ್ನು ಮಾಡಿ ಸಂಧಾನ ಮಾಡ್ಕೊಂಡು ಇನ್ನು ಮುಂದೆ ನಾವು ನೀವು ಭಾಯಿ ಅಂತು. ಇನ್ನು ಭಾರತಕ್ಕೆ ಕೂಡ ಅಮೆರಿಕಾದ ಒತ್ತಡಗಳ ಹಿನ್ನೆಲೆಯಲ್ಲಿ ನಮಗೆ ಚೈನಾದ ವಿಷಯದಲ್ಲಿ ಕೂಡ ನೀವು ಅನಿವಾರ್ಯ ಏನಲ್ಲ, ಅಗತ್ಯ ಬಿದ್ದರೆ ಚೈನಾ ಜೊತೆಗಿನ ಸಂಬಂಧಗಳನ್ನು ನಾವೇ ಬಗೆಹರಿಸ್ಕೊಂಡು ಬಿಡ್ತೀವಿ ಅನ್ನೋ ಸಂದೇಶವನ್ನು ಟ್ರಂಪ್ಗೆ ಕೊಡಬೇಕಿತ್ತು. ಹೀಗಾಗಿ ಭಾರತ ಕೂಡ ಚೈನಾದ್ದೇ ಸ್ಟೈಲಲ್ಲಿ ನಗುತ್ತು. ಇನ್ನು ಈಗ ಬ್ರಿಕ್ಸ್ ಸಮ್ಮೇಳನದ ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಂಡಿದೆ. ಈ ವರ್ಷಾಂತ್ಯದಲ್ಲಿ ಭಾರತದಲ್ಲಿ ಬ್ರಿಕ್ಸ್ ಸಮ್ಮೇಳನ ನಡೆಯಬೇಕು. ಅದರಲ್ಲಿ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಭಾಗಿಯಾಗಬೇಕು. ರಷ್ಯಾದ ಪುತಿನ್ ಕೂಡ ಅಲ್ಲಿಗೆ ಬರ್ತಾರೆ. ಹೀಗಿರುವಾಗ ಭಾರತ ಮತ್ತು ಚೈನಾ ನಡುವೆ ವೈಮನಸ್ಯಗಳಿದ್ದು ಶಿ ಇಲ್ಲಿಗೆ ಬರೋದಕ್ಕೆ ಆಗೋದಿಲ್ಲ. ಅದು ಮುಜುಗರವನ್ನು ಉಂಟು ಮಾಡುತ್ತೆ. ಹೀಗಾಗಿ ಚೈನಾ ಒಂದಷ್ಟು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಮಾತಾಡ್ತಾ ಇದೆ. ಭಾರತಕ್ಕೆ ಶಿ ಬರ್ತಾ ಇರೋ ಹಿನ್ನೆಲೆಯಲ್ಲೇ ಚೈನಾದ ಕಮ್ಯುನಿಸ್ಟ್ ಪಕ್ಷದ ನಿಯೋಗ ಕೂಡ ಆ ಭೇಟಿಗೊಂದು ವೇದಿಕೆಯನ್ನು ಸಜ್ಜುಗೊಳಿಸೋದಕ್ಕೆ ಭಾರತಕ್ಕೆ ಬಂದಿದೆ. ಇಲ್ಲಿ ಬಿಜೆಪಿ ನಿಯೋಗದ ಜೊತೆಗೆ RSS ಜೊತೆಗೆ ಕೂಡ ಮಾತುಕತೆಗಳಾಗಿರೋದು ಇದೇ ಹಿನ್ನೆಲೆಯಲ್ಲಿ. ಇನ್ನು ಇಲ್ಲೊಂದು ಬಲಿಷ್ಠ ವಿರೋಧ ಪಕ್ಷ ಕೂಡ ಇದ್ದಿದ್ದರೆ ಅವರ ಜೊತೆಗೂ ಆ ನಿಯೋಗ ಮಾತುಕತೆಗಳನ್ನು ನಡೆಸ್ತಾ ಇತ್ತು. ಅದು ರಾಜತಾಂತ್ರಿಕ ಭೇಟಿಗಳಲ್ಲಿ ಸಹಜವಾಗುವ ಪ್ರಕ್ರಿಯೆ. ಇನ್ನು ಚೈನಾದ ನಿಯೋಗ ಭಾರತಕ್ಕೆ ಬಂತು, ಭೇಟಿ ಮಾಡ್ತು ಅಂದ ಕೂಡಲೇ ಭಾರತ ಚೈನಾದ ಸಮಸ್ಯೆಗಳು ಬಗೆಹರಿದು ಬಿಡುತ್ತವೆ ಅಂತಲೋ ಅಲ್ಲ. ಅವು ಸದ್ಯಕ್ಕೆ ಬಗೆಹರಿಯೋದು ಇಲ್ಲ. ಯಾಕೆಂದರೆ ಏಷ್ಯಾದಲ್ಲಿ ಚೈನಾದ ಏಕೈಕ ಪ್ರತಿಸ್ಪರ್ಧಿ ಭಾರತನೇ. ಹಾಗಂತ ಭಾರತದ ಜೊತೆ ಚೈನಾ ಇನ್ನೂ ಒಂದು ಯುದ್ಧವನ್ನು ಮಾಡುತ್ತಾ ಬಹುಶಃ ಸದ್ಯಕ್ಕೆ ಮಾಡೋದಿಲ್ಲ. ಯಾಕೆಂದರೆ ಇಲ್ಲೊಂದು ಯುದ್ಧ ಆಗಿಬಿಟ್ರೆ ಜಗತ್ತಿನ ದೊಡ್ಡಣ್ಣ ಆಗಬೇಕು, ಅಮೆರಿಕಾನ ಹಿಂದಿಕ್ಕಬೇಕು ಅನ್ನೋ ಚೈನಾದ ಕನಸಿದೆಯಲ್ಲ, ಅದು ಹಿಂದೆ ಬೀಳುತ್ತೆ. ಚೈನಾ ಕನಿಷ್ಠ 10 ವರ್ಷಗಳ ಕಾಲ ಹಿಂದಕ್ಕೆ ಹೋಗಬೇಕಾಗತ್ತೆ. ಹೀಗಾಗಿ ಯುದ್ಧದ ದುಸ್ಸಾಹಸಕ್ಕೆ ಚೈನಾ ಸದ್ಯಕ್ಕೆ ಕೈ ಹಾಕೋದಿಲ್ಲ.
ಆದರೆ ಯಥಾ ಪ್ರಕಾರ ಪಾಕಿಸ್ತಾನಕ್ಕೆ ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಭಾರತವನ್ನು ಬೇರೆ ರೀತಿಯಲ್ಲಿ ಕುತಂತ್ರಗಳ ಮೂಲಕ ಕಂಗೆಡಿಸಬೇಕು ಅನ್ನೋ ಪ್ರಯತ್ನಗಳನ್ನು ಕೂಡ ಚೈನಾ ಮುಂದುವರಿಸ್ತಾ ಹೋಗುತ್ತೆ. ಯಾಕೆಂದರೆ ಚೈನಾಗೆ ರೀಜನಲ್ ಪ್ರತಿಸ್ಪರ್ಧಿ ಭಾರತ, ಅಂತಾರಾಷ್ಟ್ರೀಯ ಪ್ರತಿಸ್ಪರ್ಧಿ ಅಮೆರಿಕ, ಇಬ್ಬರ ಜೊತೆಗೂ ಅವರ ಸಂಘರ್ಷಗಳು ಮುಂದುವರಿತಾ ಇರುತ್ತವೆ. ಅಲ್ಲಿ ಸಂಬಂಧ ಸುಧಾರಣೆ ಅಂತ ಏನೇ ಆದರೂ ಎರಡೂ ದೇಶಗಳ ನಡುವೆ ವ್ಯಾಪಾರ, ವಿಮಾನ ಸಂಚಾರ ಇದೆಲ್ಲ ಏನೇ ಇದ್ದರೂ ಚೈನಾ ಯಾವತ್ತಿಗೂ ನಮ್ಮ ಮಿತ್ರ ದೇಶ ಆಗಲಾರದು ಅನ್ನೋದನ್ನು ಭಾರತ ಕೂಡ ನೆನಪಿಟ್ಕೋಬೇಕಾಗತ್ತೆ. ಇದು ಗೆಳೆಯರೆ ಶಾಕ್ಸ್ಗಮ್ ವ್ಯಾಲಿ ಹಾಗೂ ಚೈನಾ ನಿಯೋಗದ ಭೇಟಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.